ಇದೇನಿದೆಯಲ್ಲ ಸರ್ ಕಪ್ಪು ಹಾ ಸರ್ ಸರ್ ಸಣ್ಣ ಸಸಿ ಇದ್ದ ಟೈಮ್ ನಲ್ಲಿ ಅದು ಇದ್ರದ್ದು ಏನ್ ಉಗ ಬರ್ತದಲ್ಲ ಟೆಂಪರೇಚರ್ ಗೆ ಇದಕ್ ಬಂದು ಇದು ಸಸಿ ಬರ್ನಿಂಗ್ ಆಗ್ತಾ ಇತ್ತು. ಬರ್ನಿಂಗ್ ಆಗಬಾರ್ದು ಅಂತ ಹೇಳಿ ಇದಕ್ಕೊಂದು ಕಪ್ ಹಾಕ್ಬಿಟ್ಟು ಪೇಪರ್ ಕಪ್ ಯೂಸ್ ಆಯ್ತರ ಕಪ್ ಸರ್ ಇದು 35 ಒಂದು ಕಪ್ ಬರುತ್ತೆ ಸಿಗುತ್ತೆ ಸರ್ ಮಾರ್ಕೆಟ್ ಅಲ್ಲಿ. ಕೆಳಗಡೆ ಓಪನ್ ಇರುತ್ತೆ ಸರ್. ಚಿಕ್ಕದ ಕಾಯಿ ನಾಳೆ ಕಟಿಂಗ್ ಬರುತ್ತೆ ಸರ್ 100% ಇದು ಅಷ್ಟು ಸೈಜ್ ಬಂದ್ಬಿಡ್ತಾರೆ. ಇಷ್ಟಿದ್ದು ಸರ್ ನಾಳೆಗಿಂದ ಈ ತರ ಆಗೇ ಬರ್ತದೆ. ಈ ತರ ಕಾಯಿ ಇದೆ ಅಲ್ಲ ಇದು ನಾಳೆ ಬರುತ್ತೆ ಸರ್ ಕಟಿಂಗ್. ಈ ಟೈಪ್ ಆಗ್ತದ್ರಿ. ಈ ಟೈಪ್ ಆಗಿ ಇದಕ್ಕಿಂತ ಚೆನ್ನಾಗಿನೇ ಬರ್ತದೆ ಸರ್, ಏನ್ ಸಮಸ್ಯೆ ಇಲ್ಲ. ಪೇಪರ್ ಮಲ್ಚಿಂಗ್ ಹಾಕೋದ್ರೆ ಇದು ಅಡ್ವಾಂಟೇಜ್ ನೋಡಿ ಸರ್ ನಿಮಗೆ. ವೈಟ್ ರೂಟ್ಸ್ ನೋಡಿ ಸರ್ ಎಷ್ಟಿದೆ ಇದು. ಪೇಪರ್ ಮಲ್ಚಿಂಗ್ ಹಾಕೊಂಡ್ರೆ ಬರೋದು ಸರ್ ಇದು. ನೋಡಿ ಸರ್ ಹೆಂಗಿದೆ ರೂಟ್. ಈ ತರ ಸೈಜ್ ಎಲ್ಲ ಒಂದ್ ಗಡಿ ಮಾಡ್ತೇವೆ ಸರ್. ಇದು ಮ್ಯಾಕ್ಸಿಮಮ್ ಸರ್ 250 ಅಂದ್ರ 280 300 ಗ್ರಾಮ್ ತ ಬರ್ತದೆ ಕಾಯಿ ಒಂದೊಂದ್ ಕಾಯಿ ಸರ್. ಇದೆಲ್ಲ ಈ ತರ ಒಂದ್ ಸೈಜ್ ಗ್ರೇಡಿಂಗ್ ಮಾಡ್ಕೊಂಡು ಸರ್ ಪ್ರತಿಯೊಂದು ಕ್ಯಾರಿ ಬ್ಯಾಗ್ ನಲ್ಲಿ 20 ಕೆಜಿ ಹಾಕ್ತೀವಿ. ಮುಂಚೆನೂ 2-3 ಪ್ಲಾಟ್ ಇದ್ದು ಸರ್ ಅಂಜು. ಪ್ರತಿಯೊಂದು ಪ್ಲಾಟ್ ಇದೇ ಇರ್ತದೆ ಸರ್ ಕಂಟಿನ್ಯೂ. 12 ತಿಂಗಳು ಸೌತಿ ಮೇಂಟೈನ್ ಮಾಡ್ತಾ ಇರ್ತೀವಿ ನಾವು. 20 ಗುಂಟೆ ಪ್ಲಾಟ್ ಬ್ಯಾಚ್ ಇರ್ತದೆ ಸರ್ ನಮ್ದು ಕಂಪಲ್ಸರಿ ಸರ್. ಹಿಂದಿನ ಬ್ಯಾಚ್ ತೆಗೆದಿದ್ದೆ ಮುಗಿತು ಸರ್. ಇವಾಗ ಇದೆ ಇನ್ನೊಂದ್ ಸರ್ ಇವನ್ ನಾಟಿ ಆಗ್ತಾ ಇದೆ ಇವಾಗ. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬು. ಇವತ್ ನಾವು ಹುಕ್ಕೇರಿ ತಾಲೂಕಿನಲ್ಲಿದ್ದೀವಿ. ಇಲ್ಲಿ ವಿಶೇಷವಾದಂತ ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದೇನೆ. ಹಲವಾರು ತರಕಾರಿಯ ಬೆಳೆಗಳನ್ನ ಬೆಳೆದು ಜೊತೆಗೆ ಕಬ್ಬನ್ನ ಬೆಳೆದು ಉತ್ತಮವಾದಂತ ಕೃಷಿ ಮಾಡ್ತಾ ಇದ್ದಾರೆ. ಸಹೋದರರಿಬ್ಬರು ಒಂದು ಮಾದರಿ ಕೃಷಿಕರಾಗಿದ್ದಾರೆ. ಇಂಥ ವಿಶೇಷ ಸಹೋದರರು ಯಾವ ರೀತಿ ಕೃಷಿ ಮಾಡಿದ್ದಾರೆ, ಏನೇನು ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದಾರೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳಿ ಸರ್. ಎಲ್ಲ ರೈತರು ಬಂದವರಿಗೆ ನಮಸ್ಕಾರ. ನನ್ನ ಹೆಸರು ಆನಂದ್ ಮಲ್ಲಿಕಾರ್ಜುನ್ ಇರ್ಲಿ, ಗುಡಸ್ ಗ್ರಾಮ, ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆ. ಸರ್ ಟೋಟಲ್ ಆಗಿ ನಿಮ್ದು ಎಷ್ಟು ಎಕರೆ ಹೊಲ ಸರ್? ಸರ್ ನಮ್ಮ ಟೋಟಲ್ ಆಗಿರೋ ಜಮೀನು 2 ಎಕರೆ. 2 ಎಕರೆಯಲ್ಲಿ ಏನೇನು ಬೆಳೆಗಳನ್ನ ಬೆಳಿತೀರಿ? 2 ಎಕರೆಯಲ್ಲಿ ನಮ್ದು ಈಗ ಸದ್ಯ ಈಗ ಅದು ಗ್ರೀನ್ ಸೌತೆ ಇದೆ, ಗ್ರೀನ್ ಕುಕುಂಬರ್ ಅಂತ ಹೇಳಿ ಇದೆ. ಇದ್ರ ಜೊತೆಗೆ ಬಾಳೆ ಇದೆ, ಜೊತೆಗೆ ಕಬ್ಬು ಇದೆ, ಇದ್ರ ಜೊತೆಗೆ ನಮ್ಗೆ ಹೈನುಗಾರಿಕೆ ಇದೆ ಮತ್ತು ಮೇಕೆ ಸಾಕಾಣಿಕೆ ಇದೆ. ಇದೆಲ್ಲ ಒಟ್ಟು ಕೂಡಿಸಿ ಮಾಡ್ಕೊಂಡಿದ್ದೀವಿ ನಾವು. 2 ಎಕರೆಲ್ಲೇ ಸಂಪೂರ್ಣ ಸಮಗ್ರ ಕೃಷಿನ ಮಾಡ್ತಾ ಇದ್ದಾರೆ. ಸಮಗ್ರ ಕೃಷಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಹೊಲ ಕಮ್ಮಿ ಇದ್ದಾಗ ಅದರಲ್ಲೇ ಜಾಸ್ತಿ ಬೆಳೆಗಳನ್ನ ತಗೋಬೇಕಾಗ್ತದ್ರಿ. ಹೌದು ಸರ್. ಜಾಸ್ತಿ ಹೊಲ ಇದ್ದವರು ಒಂದೊಂದೇ ಬೆಳೆಯನ್ನ ಜಾಸ್ತಿ ಬೆಳ್ಕೊಳಕ್ಕೆ ಅನುಕೂಲ ಇರ್ತದ. ಆದ್ರೆ ಕಡಿಮೆ ಇದ್ದಾಗ ಅದರಲ್ಲೇ ಲಾಭ ತಗೋಬೇಕು. ಅದಕ್ಕೋಸ್ಕರ ಯಾವ ತರ ಪ್ಲಾನ್ ಮಾಡ್ಕೊಂಡ್ರಿ ನೀವು? ಎಷ್ಟೆಷ್ಟು ಗುಂಟೆಗಳಾಗಿ ಭಾಗ ಮಾಡಿದಿರಿ ಅದ್ರ ಬಗ್ಗೆ ಹೇಳ್ರಿ ಸರ್. ಇವಾಗ ಇರೋದು ಈದೇನೆ ಸೌತಿ ಬೆಳೆಯಲ್ಲಿ ನಿಂತಿದೀವಲ್ಲ ಈ ಕ್ರಾಪ್ ದಲ್ಲಿ. ಈ ಕ್ರಾಪ್ ಇರೋದು 20 ಗುಂಟೆ ಇದೆ, ಅರ್ಧ ಎಕರೆ ಜಮೀನು. ಅರ್ಧ ಎಕರೆ ಜಮೀನಲ್ಲಿ ಇದ್ರಾಗ ಇದು BSF ಕಂಪನಿ ಬೆಳ್ಳಿ ಅಂತ ಒಂದು ಹೊರಟಿ ಇದು. ಇದು ಆಪ್ಟಿಮಮ್ ಕ್ರಾಪ್ ಮಂತ್ನೇ 3 ತಿಂಗಳು ಇತ್ತು. 3 ತಿಂಗಳಲ್ಲೇ ಇದ್ರದ್ದೆಲ್ಲ ಈಡ್ 3 ತಿಂಗಳ ಈಡ್ ಬಂದ್ ಹೋಗುತ್ತೆ. ಫಸ್ಟ್ ಇದು 40 ದಿವಸಕ್ಕೆ ಕೊಯ್ಲಿ ಸ್ಟಾರ್ಟ್ ಆಗುತ್ತೆ ಇದ್ರದ್ದು. ಮಹೇಶ್ ಅಂತ ಹೇಳಿ ಸರ್ ನಮ್ಮ ತಮ್ಮರವರು, ಇವರು ಎಲ್ಲ ಸರ್ ಕೃಷಿ ಮೇಂಟೈನ್ ಮಾಡೋದು ಇವರೇ. ನೀವು ಗೈಡೆನ್ಸ್ ಮಾಡ್ತೀವಿ? ನಾವು ಗೈಡೆನ್ಸ್ ಮಾಡ್ತಾ ಇರ್ತೀವಿ. ಇವರೇ ಕೃಷಿಯಲ್ಲಿ ಮಾಡೋದು, ಲೇಬರ್ ಜೊತೆಗೆ ಮಾಡೋದು, ನೀರು ಸ್ಪ್ರೇ ಎಲ್ಲ ಇವರ ಸ್ವತಃ ಖುದ್ದಾಗಿ ಮಾಡ್ತಾ ಇರ್ತಾರೆ. ನಮ್ದು ಓನ್ಲಿ ಫಾರ್ ಗೈಡೆನ್ಸ್ ಅಷ್ಟೇ ಸರ್. ಸರ್ ಈ ಸೌತೆ ನಾಟಿ ಮಾಡಕ್ ಮುಂಚೆ ಭೂಮಿ ತಯಾರಿ ಯಾವ ತರ ಮಾಡ್ತೀವಿ ಸರ್? ಸರ್ ಅದು ಭೂಮಿ ಇದಕ್ಕೆ ಮುಂಚೆ ನಮ್ದು ಸರ್ ಕಬ್ಬು ಇತ್ತು, ಶುಗರ್ ಕೇನ್ ಲ್ಯಾಂಡ್. ನಮ್ದು ಬೆಳಗಾವಿ ಡಿಸ್ಟ್ರಿಕ್ಟ್ ಅಂದ್ರೆ ಮೇಜರ್ ಶುಗರ್ ಕೇನ್ ಜಾಸ್ತಿ ಇರೋದ್ರಿಂದ ಇದು ಶುಗರ್ ಕೇನ್ ತೆಗೆದ ನಂತರ ಇದನ್ನು ಕಬ್ಬು ಕಟಿಂಗ್ ಆದ ನಂತರ ಅದು ರೌದಿ ಏನ್ ಇರುತ್ತಲ್ಲ, ರೌದಿಯನ್ನ ಇಲ್ಲ ರೋಟಾವೇಟರ್ ಹಾಕಿ ಮಲ್ಚ್ ಮಾಡಿಬಿಟ್ವಿ ಮುಂಚೆ. ಒಂದು ಆರ್ಗಾನಿಕ್ ಮನರ್ ಜಾಸ್ತಿ ಆಗಿಲ್ಲ ಅಂತ ಹೇಳಿ ಅದನ್ನ ಬ್ಯಾಕ್ಟೀರಿಯಾ ಕಲ್ಚರ್ ಡೆವಲಪ್ ಮಾಡೋ ಸಂಬಂಧ ಅದನ್ನು ಮಲ್ಚ್ ಮಾಡಿ ಹಾಕಿದ್ವಿ. ಅದಂತರ 1 ತಿಂಗಳು ಅದನ್ನ ನೇಗ್ಲ ಹಾಕಿಬಿಟ್ವಿ. ನೇಗ್ಲ ಹಾಕಿ 1 ತಿಂಗಳು ಬಿಟ್ವಿ ಕಾಲಿನ ಜಮೀನು. ಆನಂತರ ರಂಟೆ ಹಾಕೊಂಡ್ವಿ. ರಂಟೆ ಅಂದ್ರೆ ನಮ್ದು ಲಂಗ್ರಿ ಅಂತಾರಲ್ಲ ಅದನ್ನ ಹಾಕೊಂಡ್ವಿ. ಆಮೇಲೆ ರೂಟರ್ ಹಾಕೊಂಡ್ವಿ. ಮತ್ತೊಂದ್ಸರ ರಂಟೆ ಹಾಕಿದ್ವಿ. ಆಮೇಲೆ ಎಲ್ಲಾ ರೂಟರ್ ಹಾಕಿ ಫುಲ್ ಎಲ್ಲ ಪ್ಲೇನ್ ಆಗಿಬಿಡ್ತು. ಪ್ಲೇನ್ ಆದ ನಂತರ ಸರ್ 4.5 ಫುಟ್ ಒಂದ್ ಸಾಲ್ ಮಾಡ್ಕೊಂಡ್ವಿ. 4.5 ಫುಟ್ ಒಂದ್ ಸಾಲು. 4 ಫುಟ್ ಒಂದ್ ಸಾಲ ಅದು. ಆ ಸಾಲ್ ಮಾಡ್ಕೊಂತ ಸರ್ ಸಾಲ್ ಬೆಡ್ಗಳ ಮೇಲೆ ಮತ್ ಸರ್ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ವಿ. ನಮ್ಮ ಹತ್ರ ಸರ್ 1 ವರ್ಷದ ಸ್ಟಾಕ್ ಕೊಟ್ಟಿಗೆ ಗೊಬ್ಬರ ಇರ್ತದೆ. ಅಂದ್ರೆ ಅದು ಫುಲ್ ಪೌಡರ್ ಗೊಬ್ಬರ ಹಾಕೊಂಡ್ಬಿಟ್ಟಿವಿ ಸರ್. ಎಕರೆಗೆ 1-2 ಡಬ್ಬಿ ಕಾಂಪೋಸ್ಟ್ ಆಗೋದಂತ ಫುಲ್ ಪೌಡರ್ ಪರ್ಮ ಇದ್ದಂತ ಗೊಬ್ಬರನ ಹಾಕಿದ್ದೀವಿ ಇದರಲ್ಲಿ. ಇದಾದ ತಕ್ಷಣ ಸರ್ ಅದ್ರ ಮೇಲೆ ಸ್ವಲ್ಪ ಮೈಕ್ರೋನ್ಯೂಟ್ರೆಂಟ್ ಪ್ಲಸ್ ಬೇವಿನ ಹಿಂಡಿ, ಸ್ವಲ್ಪ ಇನ್ಸೆಕ್ಸೈಡ್ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬೆಡ್ ಅಲ್ಲಿ ಹಾಕೊಂಡು ಮಲ್ಚಿಂಗ್ ಪೇಪರ್ ಹಾಕ್ತಿವಿ ಸರ್. ಮಲ್ಚಿಂಗ್ ಪೇಪರ್ ಈ ತರ ಸರ್ ಪೇಪರ್ ನೋಡಿದ್ದು. ಓಹೋ ಸರ್, ಇದ್ರೊಳಗೆ ಏನೋ ಕಪ್ಪುಗಳು ಇಟ್ಟಿದ್ರಲ್ಲ? ಅದೇ ಹೇಳ್ತೀನಿ ಸರ್, ಮುಂದಿನ ಕ್ವಶನ್ ಹೇಳ್ತೀನಿ ಸರ್. ಮಲ್ಚಿಂಗ್ ಪೇಪರ್ ಹಾಕಿದ್ವಿ. ಮಲ್ಚಿಂಗ್ ಪೇಪರ್ ಹಾಕಿದ ತಕ್ಷಣ ಸರ್ ಅದಕ್ಕೆ ಒಳಗಡೆ ಹೋಲ್ ಹಾಕಿದ್ವಿ ಸರ್. 2 ಫುಟ್ ಒಂದು 2 ಫುಟ್, ಅದ್ರ ಜಿಗ್ಜಾಗ್ 1 ಫುಟ್. ಅಂದ್ರೆ ಇಲ್ಲಿ ಒಂದಿದೆ ನೋಡಿ ಸರ್ ಈ ತರ. ಇದು ಪ್ಲಾಂಟ್ ಟು ಪ್ಲಾಂಟ್. ಇದು ಪ್ಲಾಂಟ್ ಟು ಪ್ಲಾಂಟ್. 2 ಫುಟ್. ಇದ್ರ ಮಧ್ಯದಲ್ಲಿ ಜಿಗ್ಜಾಗ್ ಆಗಿ ಮತ್ತೊಂದು. ಅಂದ್ರೆ ಒಂದು ಫೂಟಿಗೆ ಒಂದೇ ಸಸಿ ಇದ್ದಂಗೆ 1 ಫುಟ್ ಜಿಗ್ಜಾಗ್ ದಲ್ಲಿ ಇದೆ ಸರ್. ಈ ತರ ಮಾಡ್ಕೊಂಡಿದ್ದೀವಿ. ಈ ಸಸಿ ಅದಾದ ನಂತರ ಸರ್ ಅದು
ಸೌತೆ ಹೊರಟಿ ತಂದು ಬೀಜ ಹಾಕಿಬಿಟ್ವಿ. ನಾವು ಹಾಕಿದಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಬಿಸಿಲು ಜಾಸ್ತಿ ಇರೋದ್ರಿಂದ ಜರ್ಮಿನೇಷನ್ ಆಗೋದು, ಬರ್ನಿಂಗ್ ಆಗೋ ಚಾನ್ಸಸ್ ಬರ್ತದೆ. ಅಂದ್ರೆ ಇದು ಹ್ಯೂಮಿಡಿಟಿ ಜಾಸ್ತಿ ಆಗೋ ಸರ್ ಪೇಪರ್ ಮಲ್ಚಿಂಗ್ ಹಾಕಿರ್ತೀವಿ ನಾವು. ಹ್ಯೂಮಿಡಿಟಿ ಜಾಸ್ತಿ ಆಗೋದ್ರಿಂದ ಪೇಪರ್ ಮಲ್ಚಿಂಗ್ ಕೊಟ್ಟಿರ್ತೀವಿ. ಇದೇನಿದೆಲ್ಲ ಸರ್ ಅದು ಕಪ್ಪು ಸರ್ ಸಣ್ಣ ಸಸಿ ಇದ್ದ ಟೈಮ್ ನಲ್ಲಿ ಅದು ಇದ್ರದ್ದು ಏನ್ ಉಗ ಬರ್ತದಲ್ಲ ಟೆಂಪರೇಚರ್ ಗೆ, ಇದಕ್ ಬಂದು ಇದು ಸಸಿ ಬರ್ನಿಂಗ್ ಆಗ್ತಾ ಇತ್ತು. ಬರ್ನಿಂಗ್ ಆಗಬಾರ್ದು ಅಂತ ಹೇಳಿ ಇದಕ್ಕೊಂದು ಕಪ್ ಹಾಕ್ಬಿಟ್ಟು ಪೇಪರ್ ಕಪ್ ಯೂಸ್ ಆಯ್ತರ ಕಪ್ ಸರ್ ಇದು. 35 ಪೈಸೆಗೆ ಒಂದು ಕಪ್ ಬರುತ್ತೆ, ಸಿಗುತ್ತೆ ಸರ್ ಮಾರ್ಕೆಟ್ ಅಲ್ಲಿ. ಕೆಳಗಡೆ ಓಪನ್ ಇರುತ್ತೆ ಸರ್, ಓಪನ್ ಇರ್ತದೆ ತಳ ಓಪನ್ ಇರುತ್ತೆ ಸರ್. ನಮ್ದು ಯೂಸ್ ಅಂತ ಟೀ ಕಪ್ ಬರ್ತದಲ್ಲ ಅದೇ ತರ ಇದೊಂದು ಕಪ್ಪು ಹಾಕೊಂಡ್ರೆ ಸರ್ ಇದಕ್ ಬಂದು ಸರ್ ಜಳ ಇದಕ್ಕೆ ಬಂದ್ ತಾಗಿ ಇದಕ್ಕೆಲ್ಲ ಬಿಸಿ ತಾಗಲ್ಲ ಸರ್ ಪ್ಲಾಂಟ್ ಗೆ. ಹೈಟ್ ಆಗಿ ಬಂದ್ರೆ ಆಟೋಮೆಟಿಕ್ ಆಗಿ ಅದು ಗ್ರೋತ್ ಸ್ಟಾರ್ಟ್. ಇನ್ನೊಂದ್ ಏನಂದ್ರೆ ಗಾಳಿಗೆ ಬಡದಾಡಿ ಮುರಿಯೋ ಚಾನ್ಸ್ ಇರ್ತದೆ ಸರ್. ಸಸಿ ಹಾಕಿದಾಗ ಸೇಫ್ಟಿ ಇರ್ತದೆ. ಸೇಫ್ಟಿ ಇರ್ತದೆ. ಇದು ನೋಡಿ ಸರ್, ಒಳ್ಳೆ ಐಡಿಯಾ ಮಾಡಿ ಸರ್. ಪೇಪರ್ ಮಲ್ಚಿಂಗ್ ಹಾಕೋದ್ರೆ ಇದು ಅಡ್ವಾಂಟೇಜ್ ನೋಡಿ ಸರ್ ನಿಮಗೆ. ವೈಟ್ ರೂಟ್ಸ್ ನೋಡಿ ಸರ್ ಎಷ್ಟಿದೆ. ಇದು ಪೇಪರ್ ಮಲ್ಚಿಂಗ್ ಹಾಕೊಂಡ್ರೆ ಬರೋದು ಸರ್ ಇದು. ನೋಡಿ ಸರ್ ಹೆಂಗಿದೆ ರೂಟ್. ಹೌದು ಸರ್, ಅನಿಸ್ತಾ ಇದೆ. ಹೌದು ಸರ್, ಫುಲ್ ಇದಾವೆ ಸರ್ ವೈಟ್ ರೂಟ್ಸ್. ಸರ್ ಇದು ವಿಶೇಷ ಅಂದ್ರೆ ಈ ಸೌತೆದು ಸರ್ ಹಾಕಿದ್ 40 ವರ್ಷಕ್ಕೆ ಇದು ಇಲ್ಡ್ ಸ್ಟಾರ್ಟ್ ಆಗುತ್ತೆ ಸರ್. ಬೀಜ ಯಾವ ತರ ಆಯ್ಕೆ ಮಾಡ್ಕೊಂಡ್ರಿ? ಯಾವ ಬೀಜ ಸರ್? ಸರ್ ಅದು BSF ಕಂಪನಿ ಬೆಳ್ಳಿ ಅಂತ ಹೇಳಿ ಸರ್. ಅದನ್ನೇ ಯಾಕೆ ಚಾಯ್ಸ್ ಮಾಡಿ ಸರ್? ಅದಕ್ಕೆ ಸ್ವಲ್ಪ ಡಿಸೀಸ್ ಕಡಿಮೆ. ಡಿಸೀಸ್ ಕಡಿಮೆ ಇರೋದ್ರಿಂದ ಸರ್ ನೋಡಿ ಈಗ ಪ್ಲಾಂಟ್ ನೋಡಿ ಗೊತ್ತಾಗುತ್ತೆ ಸರ್. ಆಲ್ರೆಡಿ ಒಂದು 75 ದಿವಸ ಕ್ರಾಪ್ ಇದೆ, ಆದ್ರೂ ನಿಮ್ಗೆ ಒಂದು ಇಲ್ಲಿ ಹಳದಿ ಕಾಣಿಸ್ತಾ ಇಲ್ಲ. ಆಗಿಲ್ಲ ಸರ್, ಡಿಸೀಸ್ ಇಲ್ಲ. ಆಲ್ರೆಡಿ 20 ಗುಂಟದಲ್ಲಿ ಆಲ್ರೆಡಿ 10 ಟನ್ ಕಟಿಂಗ್ ಮಾಡಿದ್ದೇವೆ ಸರ್. ಇವಾಗ ನಾವು 10 ಟನ್ ಕಟಿಂಗ್ ಬಂದಿದೆ. 10 ಟನ್ ಬಂದಿದೆ ಇವಾಗ. ಎವ್ರಿ ಡೇ ಸರ್, ಆಲ್ಟರ್ನೇಟ್ ಡೇ ತೆಗಿತೇವೆ ಸರ್ ಸೌತೆಕಾಯಿ. ಒನ್ ಡೇ ಬಟ್ ಒನ್ ಡೇ ಕಂಟಿನ್ಯೂ ಮಾರ್ಕೆಟ್ ಹೋಗುತ್ತೆ ಸರ್. ಇನ್ನು ಎಷ್ಟು ಬರ್ಬೋದು ಸರ್ ಅಂತ? ಸರ್ ಮ್ಯಾಕ್ಸಿಮಮ್ ಇನ್ನೊಂದು 5 ರಿಂದ 6 ಟನ್ ಬರ್ಬೋದು ಸರ್. ಒಟ್ಟು 15 ಟನ್ ಲೆಕ್ಕಕ್ಕೆ ಸರ್ ಅದು. 115 ಲೆಕ್ಕಕ್ಕೆ ಬರೋದು ಸರ್ ಅದು. ಮತ್ತೆ ಬೇರೆ ಬೇರೆ ಡಿಸೀಸಸ್ ಏನ್ ಬರ್ತಾವ ಸರ್? ಅದಕ್ಕೆ ಡೌನಿ ಅಂತ ಒಂದು ಬರ್ತದೆ. ಡೌನಿ, ಪೌಲ್ಟ್ರಿ ಮತ್ತು ಕೀಟ ಬಾಧೆ ಇರ್ತದೆ. ಚಿಕ್ಕ ಚಿಕ್ಕ ಕೀಟ ಬಾಧೆ, ಅವಕ್ಕೆಲ್ಲ ಇನ್ಸೆಕ್ಟಿಸೈಡ್ ಮೇಂಟೈನ್ ಮಾಡ್ತಾ ಇರ್ತೀವಿ. ಮುಖ್ಯವಾಗಿ ಸೌತೆಯಲ್ಲಿ ಏನ್ ಗಮನ ಇಡಬೇಕು ಸರ್? ಮುಖ್ಯವಾಗಿ ಬರ್ತದೆ ಅಂದ್ರೆ ಸರ್ ಸೌತೆಯಲ್ಲಿ ಡೌನಿ ಮತ್ತು ಪೌಲ್ಟ್ರಿ ಇವು ಎರಡು ಮುಖ್ಯವಾಗಿ ಬರೋದು. ಮತ್ತೊಂದು ಫ್ಲವರಿಂಗ್ ಡ್ರಾಪ್ಸ್ ಬರ್ತದೆ. ಫ್ಲವರ್ ಡ್ರಾಪ್ ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಅಂದ್ರೆ ಫ್ಲವರಿಂಗ್ ಉದುರೋ ಚಾನ್ಸಸ್ ಇರ್ತದೆ. ಅದನ್ನ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ಒಳ್ಳೆ ಸರ್. ಏನ್ ಸಮಸ್ಯೆ? ಅದನ್ನ ಬಿಟ್ರೆ ಮತ್ತೇನ್ ಸಮಸ್ಯೆ ಇಲ್ಲ? ಮತ್ತೇನ್ ಸಮಸ್ಯೆ ಇಲ್ಲ ಸರ್. ಈ ಫ್ರೂಟ್ ಫ್ಲೈ ಸಮಸ್ಯೆ ಏನ್ ಬರಲ್ರಿ? ಫ್ರೂಟ್ ಫ್ಲೈ ಬರ್ತದೆ ಸರ್. ಒಂದು ಏನ್ ಮಾಡ್ತಾರೆ? ಅದಕ್ಕೂ ಟ್ರಾಫರ್ ಮೋಹಕ ಬಲೆ ಹಾಕ್ತಿವಿ ಸರ್. ಇಷ್ಟು ಮಾಡಿದ್ರೆ ಮೇಂಟೈನ್ ಮಾಡ್ಬೋದು ಸರ್. ಮೇಂಟೈನ್ ಮಾಡ್ಬೋದು ಸರ್. ಮುಖ್ಯವಾಗಿ ಇದಕ್ಕೆ ಪೋಷಕಾಂಶಗಳು ಏನೇನ್ ಕೊಡ್ತೀವಿ ಸರ್? ಪೋಷಕಾಂಶ ಸರ್ ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ ಕೊಡ್ತೀವಿ. ಇದಕ್ಕೊಂದು ಸಕ್ಸಸ್ ಅಂತ ಒಂದು ಕಿಟ್ ಬರ್ತದೆ, ಕಿಟ್ ಅನ್ನು ಯೂಸ್ ಮಾಡಿದೀವಿ. ಮೈಕ್ರೋಪೋರದ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದೀವಿ ಇದಕ್ಕೆ ಬರ್ತಕ್ಕಂಥದ್ದು. ಇಲ್ಲ ಆ ತರ ಮೇಂಟೈನ್ ಮಾಡೋದ್ರಿಂದ ಸರ್ ಒಳ್ಳೆ ಈಲ್ಡ್ ಬಂದಿದೆ ಸರ್. 25 ಗುಂಟೆನಲ್ಲಿ ನಿಮ್ಗೆ 15 ಟನ್ ವರೆಗೆ ತೆಗೆದ್ರಿ ಸರ್? ತೆಗೆದ ಸರ್. ಈಗ 10 ಟನ್ ಬಂದಿದೆ, ಇನ್ನು 5 ಟನ್ ಬರ್ತದೆ ಸರ್. ಸೂಪರ್ ಸರ್, ಸೂಪರ್. ವಿಶೇಷವಾಗಿ ನಾಟಿ ಮಾಡಿದ ಎಷ್ಟು ದಿನಕ್ಕೆ ಹೂ ಬಿಡ್ತದೆ? ಕಾಯಿ ಯಾವಾಗ ಆಗ್ತದೆ? ಹಾರ್ವೆಸ್ಟಿಂಗ್ ಯಾವ ತರ ಮಾಡ್ತೀರಿ? ಅದ್ರ ಬಗ್ಗೆ ಹೇಳಿ ಸರ್. ಸರ್ ನಾಟಿ ಮಾಡಿದ 30 ದಿವಸಕ್ಕೆ ಅಂದ್ರೆ ಸರ್ ಹೂ ಸ್ಟಾರ್ಟ್ ಆಗುತ್ತೆ ಸರ್. ಅದಕ್ಕೆ ಹೂ ಸ್ಟಾರ್ಟ್ ಆದ ನಂತರ ಸರ್ 40 ದಿವಸಕ್ಕೆ ಸರ್ ಆಲ್ಮೋಸ್ಟ್ ಫಸ್ಟ್ ಕಟಿಂಗ್ ಸ್ಟಾರ್ಟ್ ಶಾಂಪಲ್ ಬರ್ತದ್ರಿ. 40 ದಿವಸಕ್ಕೆ ನೀವು ಚಲೋ ಒಂದ್ ಸ್ವಲ್ಪ ಒಳ್ಳೆ ಮ್ಯಾನೇಜ್ಮೆಂಟ್ ನ್ಯೂಟ್ರಿಯೆಂಟ್ಸ್ ಮೇಂಟೈನ್ ಮಾಡಿದ್ರೆ, ಆರ್ಗಾನಿಕ್ ಮ್ಯಾನ್ಯೂರ್ ಜಾಸ್ತಿ ಸಾಯಿಲ್ ಅಲ್ಲಿ ಇದ್ರೆ, ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಇದ್ರೆ ಅದು ಆಟೋಮೆಟಿಕ್ ಆಗಿ ನೀವು 35 ದಿವಸಕ್ಕೆ ಕೊಯ್ಲು ಸ್ಟಾರ್ಟ್ ಆಗಬಹುದು. 35 ದಿವಸಕ್ಕೆ ಆಗಬಹುದು. ಬಟ್ ಅವ್ರು ಡಿಪೆಂಡ್ಸ್ ಅಪಾನ್ ಸಾಯಿಲ್ ಅಂಡ್ ಮ್ಯಾನೇಜ್ಮೆಂಟ್ ಮೇಲೆ ಹೋಗುತ್ತೆ. ನಮ್ 40 ದಿವಸ ಕಟಿಂಗ್ ಬಂದಿದ್ದಾರೆ ಇವಾಗ. ಆಲ್ಟರ್ನೇಟ್ ಒನ್ ಡೇ ಬಿಟ್ಟು ಒನ್ ಡೇ ಕಂಟಿನ್ಯೂ ಚಾಲು ಮಾಡ್ಬೇಕು ಸರ್ ಕಾಯಿ ಹಾರ್ವೆಸ್ಟಿಂಗ್ ರೀ. ಹಾರ್ವೆಸ್ಟಿಂಗ್ ಸರ್ ಒಂದ್ ದಿನ ಬಿಟ್ಟು ಒಂದ್ ದಿನ ರೀ. ಅದೇ ಸರ್. ಇಲ್ಲಿ ನೋಡಿ ಸರ್, ಚಿಕ್ಕದ ಕಾಯಿ ಇರ್ತದಲ್ಲ ಇದು. ಈ ಚಿಕ್ಕದ ಕಾಯಿ ನಾಳೆ ಕಟಿಂಗ್ ಬರುತ್ತೆ ಸರ್. 100% ಇದು ಅಷ್ಟು ಸೈಜ್ ಬಂದ್ಬಿಡ್ತಾರೆ. ಇಷ್ಟಿದ್ದು ಸರ್ ನಾಳೆಗಿಂದ ಈ ತರ ಆಗೇ ಬರ್ತದೆ. ಈ ತರ ಕಾಯಿ ಇದೆ ಅಲ್ಲ, ಇದು ನಾಳೆ ಬರ್ತದೆ ಸರ್ ಕಟಿಂಗ್. ಈ ಟೈಪ್ ಆಗ್ತದ್ರಿ? ಈ ಟೈಪ್ ಆಗಿ ಇದಕ್ಕಿಂತ ಚೆನ್ನಾಗಿನೇ ಬರ್ತದೆ ಸರ್. ಏನ್ ಸಮಸ್ಯೆ? ಇವತ್ತ ಕೊಯ್ಲು ಮಾಡೋದ್ರಿಂದ ಕಾಯಿ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ ಸರ್ ನಿಮ್ಗೆ. ಕಟಿಂಗ್ ಮಾಡ್ಸಿದ್ರೆ ಇವತ್ತ ಕಟಿಂಗ್ ಆಗಿದೆ ಸರ್. ಸರ್ ಆಫ್ಟರ್ ಡೇ ಒನ್ ಡೇ ಬಿಟ್ಟು ಒಂದ್ ದಿವಸ ಗ್ಯಾಪ್ ಮಾಡಿದ್ರೆ ಮತ್ತೊಂದ್ ಕಟಿಂಗ್ ಮಾಡ್ಬೇಕು ಸರ್. ಮತ್ತೊಂದ್ಸ ತಿರ್ಗಾ ಬಿಟ್ರೆ ನೀವು ಕಾಯಿ ಸೈಜ್ ಬಲ್ತ್ ಹೋಗುತ್ತೆ, ಮಾರ್ಕೆಟ್ ಡಿಮಾಂಡ್ ಬರಲ್ಲ ಸರ್. ಡಿಮಾಂಡ್ ಜಾಸ್ತಿ ಇರೋದ್ರಿಂದ ಸೇಫ್ ಆದ ಕಾಯಿನ ತೆಗಿಬೇಕು ಸರ್. ಈಗ ಕಾಯ್ದು ವಿಶೇಷತೆಯನ್ನು ಇದಕ್ಕೆ ಯಾವ ತರ ಮಾರ್ಕೆಟಿಂಗ್ ಇದೆ ಸರ್? ಸರ್ ಇದು ಮಾರ್ಕೆಟಿಂಗ್ ಸರ್ ನಮ್ ಲೋಕಲ್ ಅಲ್ಲಿ ಯಾರು ಸರ್ ಅದನ್ನ ಜಾಸ್ತಿ ತಿನ್ನಕ್ ಆಗಲ್ಲ. ಒಂದು ಹೊರ ರಾಜ್ಯಕ್ಕೆ ಅಂದ್ರೆ ನಮ್ದು ಗೋವಾ ಆತು, ಮಹಾರಾಷ್ಟ್ರ, ಏನ್ ನಮ್ ಕೊಂಕಣ ಭಾಗ ಬರ್ತಲ್ಲ ಅಲ್ಲಿ ಸರ್ ಜಾಸ್ತಿ ಉಪಯೋಗ ಮಾಡ್ತಾರೆ ಸರ್ ಅದನ್ನ. ನಮ್ಮ ಮಂಗಳೂರು ಸೈಡ್ ಅವ್ರಿಗೆ ನಮ್ ಕಡೆ ಉಪಯೋಗ ಮಾಡೋ ಸರ್ ಜವಾರಿ ಸೌತೆ. ಇದಲ್ಲ ಸರ್, ಇದು ಅಪನ್ ಹೈಬ್ರಿಡ್ ಇರೋದ್ರಿಂದ ಹೊರಗಡೆ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತೆ ಹೋಟೆಲ್ಗಳು ಜಾಸ್ತಿ ಹೋಗುತ್ತೆ ಸರ್. ಸಲಾಡ್ಗಾಗಿ ಉಪಯೋಗ ಮಾಡೋದು ಜಾಸ್ತಿ. ಸ್ವಲ್ಪ ನಮ್ದು ಲೋಕಲ್ ಸೌತೆ ಹಾರ್ಡ್ ಇರ್ತದೆ, ಇದು ಸ್ಮೂತ್ ಇರುತ್ತೆ ಸರ್ ತಿನ್ಲಿಕ್ಕೆ. ಸರ್ ಇದ್ರ ಮಾರ್ಕೆಟಿಂಗ್ ಯಾವ ತರ ಇದೆ? ನೀವ್ ಯಾವ ತರ ಇದನ್ನ ಕಳಿಸ್ತಾರೆ, ಮಾರಾಟ ಮಾಡ್ತಾರೆ ಸರ್? ಇದನ್ನು ನಾವು 1 ಡೇ ಬಿಟ್ಟು ಕೊಯ್ಲು ಮಾಡ್ತೇವೆ.
ಇದನ್ನ ಕೊಯ್ಲು ಮಾಡಿದ್ರೆ ಸರ್ ಒಂದು ಕ್ಯಾರಿ ಬ್ಯಾಗ್ ಬರ್ತದೆ ಸರ್, ಒಂದು 20 kg ಸರ್ ಕ್ಯಾರಿ ಬ್ಯಾಗ್. 20 kg ಒಂದು ಕ್ಯಾರಿ ಬ್ಯಾಗ್ ಪ್ಯಾಕ್ ಮಾಡಿ ಇದನ್ನು ಎಲ್ಲಾ ತರ ಕರೆಕ್ಟ್ ನೀಟಾಗಿ ನಾವೆಲ್ಲಿ ವೇಟ್ ಮಾಡ್ತೇವೆ ಸರ್. ವೇಟ್ ಮೆಜರ್ಮೆಂಟ್ ನಾವು ಒಂದು 20 kg ಹಾಕೊಂಡು ಇದನ್ನ ಸಂಕೇಶ್ವರ ಮಾರ್ಕೆಟ್ ಹಾಕ್ತೀವಿ ಸರ್. ನಾವು ಇಲ್ಲಿಂದ ಸಂಕೇಶ್ವರ ಅಥವಾ ಬೆಳಗಾವಿ ಮಾರ್ಕೆಟ್ ಕಳಿಸ್ತೀವಿ. ಅಲ್ಲಿ ದೊಡ್ಡ ಮಾರ್ಕೆಟ್ ಇದೆ ಸರ್, 2 ಕಡೆಗೆ. ಅಲ್ಲಿ ಹೋಗ್ತೇವೆ ಸರ್. ಅಲ್ಲಿಂದ ಸೌದಾ ಆಗ್ತದೆ, ಸೌದಾದಿಂದ ಡೈರೆಕ್ಟ್ ವ್ಯಾಪಾರ ಬಂದವ್ರು ತಕೊಂಡು ಹೋಗ್ಬಿಡ್ತಾರೆ ಸರ್ ಮಾರ್ಕೆಟ್. ಸರ್ ಎವರೇಜ್ ರೇಟ್ ಎಷ್ಟಿರುತ್ತೆ? ಕಮ್ಮಿ ಅಂದ್ರೆ ಎಷ್ಟಿರುತ್ತೆ, ಜಾಸ್ತಿ ಅಂದ್ರೆ ಎಷ್ಟು? ಸರ್ ಇವಾಗ ನಮ್ದು ತಕ್ಷಣ ರೇಟ್ ಬರೋದು ಸರ್, ನಮ್ದು 28 ರಿಂದ 32 ರೂಪಾಯಿ ತನಕ ರೇಟ್ ಈ ಪ್ಲಾಟ್ ಈಗ ಸ್ಟಾರ್ಟ್ ಇದೆ. ಬಟ್ ಮಾರ್ಕೆಟ್ ರೇಟ್ ವ್ಯಾಲ್ಯೂಯೇಷನ್ ಸರ್ 18 ರೂಪಾಯಿ ಹಿಡ್ಕೊಂಡು 25 ರೂಪಾಯಿ ತನಕ ಲೆವೆಲ್ ಇರ್ತದೆ. ಯಾವಾಗ್ಲೂ ಇರುತ್ತೆ ಸರ್, 18 ರಿಂದ 25 ರೇಟ್ ಸರ್. ಓಕೆ ಸರ್. ಇದರಿಂದ ನಿಮ್ಗೆ ಆದಾಯ ಆಗ್ಯದ್ರಿ? ಆದಾಯ ಆಗಿದೆ ಸರ್. ಇದು ಮುಂಚೆನೂ 2-3 ಪ್ಲಾಟ್ ಇದ್ದು ಸರ್. ಅಂಜು ಪ್ರತಿಯೊಂದು ಪ್ಲಾಟ್ ಇದೇ ಇರ್ತದೆ ಸರ್. ಕಂಟಿನ್ಯೂ 12 ತಿಂಗಳು ಸೌತಿ ಮೇಂಟೈನ್ ಮಾಡ್ತಾ ಇರ್ತೀವಿ ನಾವು. 20 ಗುಂಟೆ ಪ್ಲಾಟ್ ಬ್ಯಾಚ್ ಇರ್ತದೆ ಸರ್ ನಮ್ದು ಕಂಪಲ್ಸರಿ ಸರ್. ಹಿಂದಿನ ಬ್ಯಾಚ್ ತೆಗೆದಿದ್ದೆ, ಮುಗಿತು ಸರ್. ಇವಾಗಿದೆ ಇನ್ನೊಂದ್ ಸರ್, ಇವನ್ ನಾಟಿ ಆಗ್ತಾ ಇದೆ ಇವಾಗ. ಒಂದು 10 days ಬ್ಯಾಕ್ ಮಾಡಿದ್ರೆ ನಾಟಿ ಆಗಿದೆ ಇವಾಗ. ಇದು ಕಂಪ್ಲೀಟ್ ಮುಗಿಯೋರು ಅದು ಬರ್ತದೆ ಸರ್ ಮಾರ್ಕೆಟ್. ಒಟ್ನಲ್ಲಿ ವರ್ಷ ಪೂರ್ತಿ ನೀವು ಸೌತೆಕಾಯಿ ಮಾರಾಟ ಮಾಡ್ತೀವಿ. ಓಕೆ ಸರ್. ಸರ್ ಇಲ್ಲೇನ್ ಪ್ಯಾಕಿಂಗ್ ನಡೆದ ಸರ್? ಹಾ ಸರ್, ಪ್ಯಾಕಿಂಗ್ ಮಾಡಿದ್ವಿ. ಅಲ್ಲಿ ತೋಟದಲ್ಲಿ ಕಾಯಿ ಕೊಯ್ಕೊಂಡು ಬಂದು ಇಲ್ಲಿ ಹೊರಗಡೆ ಇಟ್ಕೊಂಡ್ ಸರ್, ಅದನ್ನ ಈ ತರ ತಂದು ಹೊರಗಡೆ ಸ್ಟೋರ್ ಮಾಡ್ಕೋತೀವಿ. ಸ್ಟೋರ್ ಮಾಡ್ಕೊಂಡ ತಕ್ಷಣ ಸರ್ ಗ್ರೇಡಿಂಗ್ ಮಾಡ್ತೇವೆ ಸರ್. ಇದ್ರೊಳಗೂ ಗ್ರೇಡಿಂಗ್ ಈ ತರ ಸೈಜ್ ಎಲ್ಲ ಒಂದ್ ಗ್ರೇಡಿಂಗ್ ಮಾಡ್ತೇವೆ ಸರ್. ಇದು ಮ್ಯಾಕ್ಸಿಮಮ್ ಸರ್ 250 ಅಂದ್ರ 280, 300 ಗ್ರಾಮ್ ಬರ್ತದೆ ಕಾಯಿ, ಒಂದೊಂದ್ ಕಾಯಿ ಸರ್. ಇದೆಲ್ಲ ಈ ತರ ಒಂದ್ ಸೈಜ್ ಗ್ರೇಡಿಂಗ್ ಮಾಡ್ಕೊಂಡು ಸರ್ ಪ್ರತಿಯೊಂದು ಕ್ಯಾರಿ ಬ್ಯಾಗ್ ನಲ್ಲಿ 20 kg ಹಾಕ್ತೇವೆ ಸರ್. 20 kg ತೂಕ ಮಾಡ್ತೀವಿ. ಅಂದ್ರೆ ಸರ್ ನೀವು ವೇರಿಯೇಷನ್ಸ್ ಮಾಡಿ ಹಾಕಿದ್ರೆ ಸರ್ ರೇಟ್ ಬರಲ್ಲ. ನೀಟಾಗಿ ಸರ್ ನಾವು ನೀಟಾಗಿ ಮಾಡ್ಕೊಂಡ್ಬಿಟ್ರೆ, ನೀಟಾಗಿ ಎಲ್ಲ ಸರ್ ನೀಟಾಗಿ ಹಾಕೊಂಡ್ಬಿಟ್ರೆ ಒಂದೇ ಸೈಜ್ ಗಾಡಿ ಮಾಡಿದ್ರೆ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಬರುತ್ತೆ. ಪ್ರೈಸ್ ಚೆನ್ನಾಗಿರುತ್ತೆ ಸರ್. ಹೊರಗಡೆ ಮಾರ್ಕೆಟ್ಗೆ ಒಂದ್ 2 ಅಥವಾ 3 ರೂಪಾಯಿ ಜಾಸ್ತಿ ಆಗಿಬಿಡುತ್ತೆ. ಅದ್ 3 ರೂಪಾಯಿ ಜಾಸ್ತಿ ಆಗಿಬಿಡುತ್ತೆ ಸರ್. ನಮಗೆ ಮೇಂಟೆನೆನ್ಸ್ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ. ನೀಟಾಗಿ ಮಾಡ್ತಾ ಇರ್ತೀವಿ. ಒಳ್ಳೆ ಐಡಿಯಾ ಸರ್. ಪ್ರತಿ 2 ದಿನಕ್ಕೆ ಒಂದ್ಸತಿ ಈ ತರ ಮಾರ್ಕೆಟ್ ಪ್ರತಿ ಒಂದು ಸರ್, ಪ್ರತಿ 2 ದಿವಸ ಒಂದ್ಸಲ ಮಾರ್ಕೆಟ್ ಮಾಡೇ ಮಾಡ್ತೀವಿ. ಕೊನೆಯದಾಗಿ ಚಿಕ್ಕ ರೈತರಿಗೆ ಏನ್ ಸಲಹೆ ಹೇಳಕ್ ಇಷ್ಟಪಡ್ತೀವಿ? ಇಲ್ಲ ಸರ್, ಚಿಕ್ಕ ರೈತರಿಗೆ ಅಂದ್ರೆ ಏನ್ ಹೇಳ್ಬೇಕಂದ್ರೆ ಸರ್, ಚಿಕ್ಕ ರೈತರು ಏನ್ ಇರ್ತದಲ್ಲ, ರೈತರು ಸ್ವಲ್ಪ ವೆಜಿಟೇಬಲ್ಸ್, ಆ ನಂತರ ಎಲ್ಲಾ ತರ ಒಂದೇ ಬೆಳೆ ಮಾಡೋಂಗಿಲ್ಲ. 2 ಎಕರೆ ಜಮೀನ್ ಇದ್ರೆ 1 ಎಕರೆ ಕಬ್ಬು, ಅದರಲ್ಲಿ ಚಿಕ್ಕ ತರಕಾರಿ 4 ಬೆಳೆ ಮಾಡ್ಕೋಬೇಕು. ಒಂದು ಸೌತೆ ಆಗ್ಲಿ, ಒಂದು ಹೀರೆ ಆಗ್ಲಿ, ಒಂದು ಕೋತಂಬರಿ ಆಗ್ಲಿ, ಒಂದು ಬದನೆಕಾಯಿ ಆಗ್ಲಿ, ಈ ತರ ಮಾಡ್ಕೊಂಡ್ರೆ ಅವ್ರಿಗೆ ದಿವಸ ಬರ್ತಕ್ಕಂಥ ಆದಾಯ ಬರ್ತದೆ. ಇದು ಕಬ್ಬಿನ ಬೆಳೆ ಬಂದ್ರೆ ವರ್ಷಕ್ಕೆ ಒಂದ್ಸಲ ಬರ್ತದೆ ಸರ್. ಅದು ವರ್ಷನ ಮೇಂಟೈನ್ ಮಾಡ್ಲಿಕ್ಕೆ ದುಡ್ಡು ಇರಲ್ಲ. ಮತ್ತು ರೈತ ಸಾಲಕ್ಕೆ ಹೋಗ್ಬೇಕಾಗುತ್ತೆ, ಬ್ಯಾಂಕ್ ಹೋಗಿ ಸಾಲಕ್ಕೆ ಮೊರೆ ಹೋಗ್ತಾನೆ. ಅದ್ರ ಬಿಟ್ಟು ನೀವು ಚಿಕ್ಕ ಬೆಳೆ ಮಾಡ್ಕೊಂಡ್ರೆ ಸರ್ ಯಾವ್ದು ಸಾಲ ಮಾಡ್ತಕ್ಕಂಥದ್ದು ಏನು ಆಗಲ್ಲ ಅಂತ ನಮ್ಮ ವಿಚಾರ. ನಾವು ಮಾಡ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್.